ರಾಜ್ಯಕ್ಕೆ ದಿನದಿಂದ ದಿನಕ್ಕೆ ಶಾಕ್ ಜಾಸ್ತಿ ಆಗ್ತಾ ಇದೆ. ಬ್ರಿಟನ್ ಕೊರೋನಾ ವೈರಸ್ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿರ್ತಕ್ಕಂಥ ರಾಜ್ಯದ ಜನರಿಗೆ ನಿಜಕ್ಕೂ ಕೂಡ ಇದು ಶಾಕ್. ರಾಜ್ಯದಲ್ಲಿ ಬ್ರಿಟನ್ ಕೊರೋನಾ ಕೇಸ್ ಈಗ 7ಕ್ಕೆ ಏರಿಕೆಯಾಗಿದೆ. ಐ ಡೋಂಟ್ ನೋ 7 ಅಥವಾ 7+3 ಸ್ವಲ್ಪ ಡೌಟ್ ಇದೆ, ಅದು ಕ್ಲಾರಿಟಿ ಸಿಗಬೇಕು. ಎಕ್ಸಾಕ್ಟ್ ಆಗಿ 7 ಅಥವಾ 7+3. ಓಕೆ, 7 ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಒಟ್ಟು 7 ಅಂತಂದ್ರೆ ಅಲ್ಲಿಗೆ ನಿನ್ನೆ 3 ಇವತ್ತು 4. ಆ 4 ಶಿವಮೊಗ್ಗದ್ದು ಅಂತಕ್ಕಂಥದ್ದು ಕೂಡ ಬರ್ತಾ ಇದೆ ಮಾಹಿತಿ. ಸೊ ಅಲ್ಲಿಗೆ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರು ಏನಾದರೂ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರಾ ಅಥವಾ ಮಾಹಿತಿ ಕೊಡ್ತಾರಾ ಅಂತಕ್ಕಂಥದ್ದನ್ನು ಕಾದು ನೋಡೋಣ. ಹೊಸ ವರ್ಷದ ಸಂಭ್ರಮಾಚರಣೆಯ ಹೊತ್ತಲ್ಲೇ ಇದು ನಿಜಕ್ಕೂ ಕೂಡ ರಾಜ್ಯದ ಜನರಿಗೆ ಶಾಕ್. ಹೊಸ ವರ್ಷದ ಪಾರ್ಟಿಗೆ ರೆಡಿ ಆಗ್ತಾ ಇದ್ದ ಜನರು, ಪಾರ್ಟಿ ಮಾಡೋಕ್ಕೂ ಏನು ಪರ್ಮಿಷನ್ ಇರಲಿಲ್ಲ, ಅವ್ರವ್ರ ಮನೆಯಲ್ಲಿ ಮಾಡ್ಕೋತಾ ಇದ್ರು, ಅದನ್ನು ಮಾಡ್ಕೋಬೋದು ಅಷ್ಟೇ. ಹೊರಗಡೆ ಎಲ್ಲೂ ಬಂದು ಹೊಸ ವರ್ಷಾಚರಣೆ ಮಾಡ್ರಪ್ಪ ಅಂದರೂ ಇವಾಗ ಜನ ಬರೋದಿಲ್ಲ ಅಂತಕ್ಕಂಥದ್ದು. ಸೊ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಒಟ್ಟು ನಿಮ್ಹ್ಯಾನ್ಸ್ನಿಂದ ಪ್ರೋಸೆಸ್ ಆಗಿರ್ತಕ್ಕಂಥ 15 ಸ್ಯಾಂಪಲ್ಗಳ ಪೈಕಿ 7 ಸ್ಯಾಂಪಲ್ ಬ್ರಿಟನ್ ಕೊರೋನಾ ವೈರಸ್ ಅಂತಕ್ಕಂಥದ್ದು ಗೊತ್ತಾಗಿದೆ. ಸೊ 7 ಕೇಸ್ ಅಂತಂದರೆ ಅಲ್ಲಿಗೆ ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ನಂಬರ್ಸ್ ದಿನದಿಂದ ದಿನಕ್ಕೆ ಇನ್ಕ್ರೀಸ್ ಆಗ್ತಾನೇ ಇದೆ. ಒಟ್ಟು ದೇಶದಲ್ಲಿ 20 ಬ್ರಿಟನ್ ಕೊರೋನಾ ಕೇಸ್ ಇಲ್ಲಿ ತನಕ ಪತ್ತೆಯಾಗಿರೋದು. 20 ಕೇಸ್ಗಳಲ್ಲಿ 7 ಕರ್ನಾಟಕದ್ದು. ಇವತ್ತು ಮತ್ತೆ 13 ಕೇಸ್, ಅದರಲ್ಲಿ ಕರ್ನಾಟಕದಲ್ಲಿ ಮತ್ತೆ 4ವರಿಗೆ ಬ್ರಿಟನ್ ಸೋಂಕು ಪತ್ತೆಯಾಗಿರ್ತಕ್ಕಂಥದ್ದು. ಅದರಲ್ಲಿ ಆ 4 ಕೂಡ ಶಿವಮೊಗ್ಗದ್ದು ಅಂತ ಮಾಹಿತಿ ಬಂದಿದೆ. ಶಿವಮೊಗ್ಗದಲ್ಲಿ ಕೂಡ ಟ್ರಾವೆಲ್ ಹಿಸ್ಟ್ರಿ ಇತ್ತು, ಬ್ರಿಟನ್ಗೆ ಹೋಗಿ ಬಂದದ್ದು. ಹಾಗಾಗಿ ಅವ್ರನ್ನ ಟೆಸ್ಟ್ಗೆ ಒಳಪಡಿಸಲಾಗಿತ್ತು, ಅವರಿಗೆ ಪಾಸಿಟಿವ್ ಬಂದಿತ್ತು. ಪಾಸಿಟಿವ್ ಬಂದ ಕಾರಣ ಅವ್ರನ್ನ ಹೆಚ್ಚುವರಿ ಪರೀಕ್ಷೆಗೆ ಒಳಪಡಿಸಿದಾಗ ಅವರಲ್ಲಿ ಬ್ರಿಟನ್ ಸೋಂಕು ಇರತಕ್ಕಂಥದ್ದು ಪತ್ತೆಯಾಗಿದೆ. ಸೊ ಬೆಂಗಳೂರಿನ ಬಳಿಕ ಈಗ ಶಿವಮೊಗ್ಗಕ್ಕೂ ಕೂಡ ಇದೊಂದು ರೀತಿ ಶಾಕ್. ಓಕೆ, ನಂಬರ್ ಹಾಗೆ ಹೀಗೆ ಆಗಿ ಇಷ್ಟಕ್ಕೆ ನಿಂತ್ಕೊಂಡ್ಬಿಟ್ರೆ ಫೈನ್ ಅಂತ ಅನ್ಬೋದು. ಬಟ್ ವಿಚಾರ ಏನಂತಂದರೆ ಇದು ತುಂಬ ವೇಗವಾಗಿ ಹರಡೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಇದು ಹರಡ್ಬಿಟ್ರೆ ಕಂಟ್ರೋಲ್ಗೆ ತಗೊಳ್ಳೋದು ಆಗಲ್ಲ, ಕಂಟ್ರೋಲ್ ಬರೋದಕ್ಕೆ ಕಷ್ಟ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ನಮಗೆ ಅನ್ನಿಸ್ತಾ ಇದೆ. ಬೆಂಗಳೂರಿನಲ್ಲಿ 3 ಬ್ರಿಟನ್ ಕೇಸ್ ವರದಿಯಾಗಿದೆ. ವಸಂತಪುರದಲ್ಲಿ 2 ಮತ್ತು JP ನಗರದಲ್ಲಿ 1 ಕೇಸು ನಿನ್ನೆ ಪತ್ತೆ ಆಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಇನ್ನೂ 4 ಕೇಸ್ಗಳು ಪತ್ತೆಯಾಗಿದೆ. ಅದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಬರಬೇಕಾಗಿದೆ. ಐ ಥಿಂಕ್ ಹೆಂಗೆ ಇವಾಗ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಪ್ರತಿನಿತ್ಯ ರಾತ್ರಿ ಹೊತ್ತು ಅವತ್ತಿನ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡ್ತಾರಲ್ಲ, ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟು ಅಂತ, ಇನ್ನು ಮುಂದೆ ಇದನ್ನೂ ಕೂಡ ನಾವು ನೋಡಬೇಕಾಗುತ್ತೆ. ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಬ್ರಿಟನ್ ಕೊರೋನಾ ವೈರಸ್ ಬಂದಿದೆ ಅಂತ. ಕೇವಲ ಬ್ರಿಟನ್ನಿಂದ ಬಂದವರಿಗೆ ಮಾತ್ರ ಹರಡೋದಾದರೆ ಈ ನಂಬರ್ ಸೀಮಿತ ಆಗಿಬಿಡುತ್ತೆ, ಅದೇನು ದೊಡ್ಡ ವಿಚಾರ ಅಂತ ಅನ್ನಿಸ್ಕೊಳ್ಳಲ್ಲ. ಆದರೆ ಅವರಿಂದ ಬೇರೆಯವರಿಗೆ ಹರಡುತ್ತಾ ಇದ್ದರೆ ಗೊತ್ತಿಲ್ಲ. ಈಗ ನಿನ್ನೆ 3 ಕೇಸು ಅಧಿಕೃತವಾಗಿ ಬೆಂಗಳೂರಿನಲ್ಲಿ ಏನು ಕಂಡು ಬಂತು, ಈ 3ರಿಂದ ಇನ್ಯಾರಿಗಾದರೂ ಹರಡಿದೆಯಾ ಅಂತಕ್ಕಂಥದ್ದು ನೋಡಬೇಕು. ಹರಡಿಲ್ಲ ಅಂತಂದರೆ ಓಕೆ ಫೈನ್, ತೊಂದರೆ ಇಲ್ಲ. ಅವ್ರನ್ನ ಮಾಮೂಲಿ ಕೋವಿಡ್ ಪೇಷಂಟ್ಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ, ಅವ್ರನ್ನ ಕ್ವಾರಂಟೈನ್ ಮಾಡ್ಕೋತಾರೆ. ಕ್ವಾರಂಟೈನ್ ಮಾಡಿದ ಕ್ಷಣದಿಂದ ಅವರಿಂದ ಬೇರೆಯವ್ರಿಗೆ ಹರಡತಕ್ಕಂಥ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಅವ್ರನ್ನ ಕ್ವಾರಂಟೈನ್ ಮಾಡ್ಕೋತಾರೆ, ಅಗತ್ಯ ಬಿದ್ದರೆ ಅವರಿಗೆ ಹೆಚ್ಚುವರಿ ಟ್ರೀಟ್ಮೆಂಟನ್ನು ಕೊಡ್ತಾರೆ, ಅವ್ರನ್ನ ರೆಡಿ ಮಾಡಿ ಕಳಿಸ್ತಾರೆ. ಆದರೆ ಅವರಿಂದ ಏನಾದರೂ ಬೇರೆಯವರಿಗೆ ಹರಡ್ತಾ ಇದೆ, ಒಬ್ಬೊಬ್ಬರಿಗೆ ಹರಡ್ತಾ ಇದೆ, ಅದನ್ನು ಐಡೆಂಟಿಫೈ ಮಾಡೋದು ಲೇಟ್ ಆಗ್ತಾ ಇದೆ, ವಿಳಂಬವಾಗ್ತಾ ಇದೆ ಎಂದುಬಿಟ್ರೆ ಮಾತ್ರ ಆಗ ನಾವು ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಆಗಲ್ಲ. ರಾಜ್ಯ ಸರ್ಕಾರದವರು ಆ ವಿಚಾರದಲ್ಲಿ ಅವರು ವಿಪರೀತವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಈಗಾಗಲೇ ಕೆಲವು ಕ್ರಮಗಳನ್ನ ತಗೊಂಡಿದ್ದಾರೆ. ನಿನ್ನೆ ವಸಂತಪುರದ ಅಪಾರ್ಟ್ಮೆಂಟ್ನಲ್ಲಿ 2 ಕೇಸ್ ಏನು ಬಂತು, ಆ ಇಡೀ ಅಪಾರ್ಟ್ಮೆಂಟನ್ನೇ ಸೀಲ್ ಡೌನ್ ಮಾಡಿದ್ದಾರೆ, ರೋಡನ್ನು ಸೀಲ್ ಡೌನ್ ಮಾಡ್ಕೊಂಡಿದ್ದಾರೆ. JP ನಗರದಲ್ಲೂ ಹಾಗೆ ಮಾಡಿದ್ದಾರೆ. ಸೊ ಅದೇ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡ್ರೆ ಓಕೆ ಅಂತ ಅನಿಸುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಪಡೆಯೋಣ ನನ್ನ ಕೊಲೀಗ್ ಮಸೂದ್ ಅವರಿಂದ. ಎಸ್ ಮಸೂದ್, ಇವತ್ತಿನ 4 ಕೇಸ್ಗಳು, ಒಟ್ಟು ರಾಜ್ಯದಲ್ಲಿ 7 ಕೇಸು, ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ಸ್ಗಳು ಸಿಗ್ತಾ ಇದೆಯಾ? ಅರವಿಂದ್, ಏನಾಗ್ತಿದೆ ಪರಿಸ್ಥಿತಿ ಅಂತಂದ್ರೆ ರಾಜ್ಯ ಸರ್ಕಾರ ಕೊರೋನಾ ಬ್ರಿಟನ್ ವೈರಸ್ ಸೋಂಕಿನ ಆತಂಕದ ಹಿನ್ನೆಲೆಯಲ್ಲಿ ಎಲ್ಲಾ ಕಟ್ಟೆಚ್ಚರ ಸರ್ವ ಕ್ರಮಗಳನ್ನು ಕೂಡ ತಗೊಂಡಿದೀವಿ ಅಂತ ಹೇಳ್ತಾನೆ ಇದೆ. ಆದ್ರೆ ಪರಿಸ್ಥಿತಿ ಆಗದ್ ನೋಡಿದಾಗ ಯಾವುದು ಕೂಡ ಕ್ರಮ ಸರಿಯಾಗಿ ಸಮರ್ಪಕವಾಗಿ ತಗೊಳ್ತಿಲ್ಲ ಅನ್ನುವಂಥ ಆರೋಪಗಳು ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಒಟ್ಟು ವಾಪಸ್ ಬ್ರಿಟನ್ ಇಂದ ಬಂದಿರೋರಲ್ಲಿ ಎಷ್ಟು ಜನಕ್ಕೆ ಟೆಸ್ಟ್ ಆಗಿದೆ, ಎಷ್ಟು ಜನಕ್ಕೆ ಅದರಲ್ಲಿ ಟೆಸ್ಟ್ ಆಗಿರೋರಲ್ಲಿ ಪಾಸಿಟಿವ್ ಬಂದಿದೆ, ಅದರಲ್ಲಿ ನಿಮಾನ್ಸಲ್ಲಿ ಎಷ್ಟು ಜನಕ್ಕೆ ಟೆಸ್ಟ್ ಮಾಡಿದ್ದಾರೆ, ಅದರಲ್ಲಿ ಬ್ರಿಟನ್ ಕೊರೋನಾ ಎಷ್ಟು ಜನಕ್ಕೆ ಸೋಂಕು ಪತ್ತೆ ಆಗಿದೆ, ಈ ಪ್ರಶ್ನೆಗಳ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಈಗ ಮನೆ ಮಾಡಿರುವಂತದ್ದು. ರಾಜ್ಯ ಸರ್ಕಾರ ಹೇಳಿಕೆಗಳಲ್ಲಿ ಒಂದ್ ರೀತಿ, ವಾಸ್ತವ ಪರಿಸ್ಥಿತಿ ಇನ್ನೊಂದು ರೀತಿ ಇರುವಂತದ್ದು. ಸದ್ಯಕ್ಕೆ ನಿನ್ನೆ ಮತ್ತೆ ಇವತ್ತು 2 ದಿನಗಳು ಸೇರಿದಂತೆ ಒಟ್ಟು ರಾಜ್ಯದಲ್ಲಿ 7 ಜನಕ್ಕೆ ಬ್ರಿಟನ್ ಕೊರೋನಾ ಸೋಂಕು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ, ಅದನ್ನ ಕೇಂದ್ರ ಸರ್ಕಾರದಿಂದ ICMR ಇಂದಲೇ ದೃಢಪಟ್ಟಿರುವಂತದ್ದು. ಆದ್ರೆ ಎಷ್ಟು ಜನಕ್ಕೆ ಒಟ್ಟು
ಟೆಸ್ಟ್ ಮಾಡಲಾಗಿದೆ ಅಂದ್ರೆ ಈ ಏನು ಎಷ್ಟು ಜೀನ್ ಟೆಸ್ಟ್ ಮಾಡಲಾಗಿದೆ, ಎಷ್ಟು ಜನಕ್ಕೆ ಕಳಿಸ್ಕೊಡ್ಲಾಗಿದೆ, ಈ ಒಂದು ಮಾಹಿತಿಯನ್ನ ಸಮರ್ಪಕವಾಗಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಿಲ್ಲ ಅಥವಾ ತಿಳಿಸ್ತಾ ಇಲ್ಲ ಯಾವುದನ್ನು ಕೂಡ ಅಧಿಕೃತವಾಗಿ. ಇದು ಗೊಂದಲಕ್ಕೆ ಮನೆ ಮಾಡಿರುವಂತದ್ದು. ಯಾಕೆಂತಂದ್ರೆ ಬ್ರಿಟನ್ ಕೊರೋನಾ 70% ವೇಗದಲ್ಲಿ ಹರಡುತ್ತೆ ಅನ್ನುವಂತಹ ವಿಚಾರ ಈಗಾಗಲೇ ಜನರಲ್ಲಿ ಆತಂಕ ಹುಟ್ಟಿಸಿದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಮಾಹಿತಿಗಳನ್ನ ರಾಜ್ಯ ಸರ್ಕಾರ ತಕ್ಷಣ ಹೇಳಲೇಬೇಕು, ಸಮರ್ಪಕವಾಗಿ, ಖಚಿತವಾಗಿ, ಸ್ಪಷ್ಟವಾಗಿ ಏನಾಗ್ತಿದೆ, ಎಷ್ಟು ಜನಕ್ಕೆ ಟೆಸ್ಟ್ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಎಷ್ಟು ಜಿನ್ ಪತ್ತೆಯಾಗಿದೆ, ಕೇಂದ್ರ ಸರ್ಕಾರಕ್ಕೆ ಎಷ್ಟು ಜನಕ್ಕೆ ಕಳಿಸಲಾಗಿದೆ, ಎಲ್ಲವನ್ನು ಕೂಡ ಮಾಹಿತಿ ಕೊಡಬೇಕಾಗಿದೆ. ಸದ್ಯಕ್ಕೆ ಮೊದಲ ಸಲ ಕಳಿಸಿರೋರಲ್ಲಿ ಸುಮಾರು ಒಂದು 26 ಜನಕ್ಕೆ ಟೆಸ್ಟ್ ಮಾಡಲಾಗಿತ್ತು, ಎಸ್ ಜಿನ್ ಟೆಸ್ಟ್ ಪಾಸಿಟಿವ್ ಇರೋರಲ್ಲಿ. ಅದರಲ್ಲಿ 3 ಜನಕ್ಕೆ ಪತ್ತೆಯಾಗಿತ್ತು ನಮ್ಮ ರಾಜ್ಯದಲ್ಲಿ. ಅದು ಇಡೀ ದೇಶದಲ್ಲಿ ಹೈಯೆಸ್ಟ್ ಆಗಿತ್ತು. ಇನ್ನು ನಿನ್ನೆ ತಡರಾತ್ರಿ ಸಂಜೆ ಹೊತ್ತು ತಡರಾತ್ರಿ ಬಂದಿರುವಂತಹ ಮಾಹಿತಿ ಪ್ರಕಾರ ಒಟ್ಟು 15 ಜನಕ್ಕೆ ನಿಮಾನ್ಸಲ್ಲಿ ಟೆಸ್ಟ್ ಮಾಡಿರ್ತಾರೆ. ಆ ಪೈಕಿ 4 ಜನಕ್ಕೆ ಮತ್ತೆ ಬ್ರಿಟನ್ ಕೊರೋನಾ ಪತ್ತೆಯಾಗಿರುವಂತದ್ದು. ಒಟ್ಟು ರಾಜ್ಯದಲ್ಲಿ ಬೆಂಗಳೂರು 3 ಸೇರಿದಂತೆ ಒಟ್ಟು 7 ಜನಕ್ಕೆ ರಾಜ್ಯದಲ್ಲಿ ಬ್ರಿಟನ್ ಕೊರೋನಾ ಸೋಂಕು ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ. ಆದ್ರೆ ಇದನ್ನು ಕೂಡ ಖಚಿತವಾಗಿ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿಲ್ಲ. ಇದುವರೆಗೆ ಈ ಹೊಸದಾಗಿ 4 ಬ್ರಿಟನ್ ಕೊರೋನಾ ಸೋಂಕು ಬಂದಿದೆ, ICMR ಇಂದ ದೃಢಪಟ್ಟಿರುವಂತದ್ದು. ಇನ್ನು ಕೂಡ ಇಷ್ಟೊತ್ತು ಆದ್ರೂ ಕೂಡ ರಾಜ್ಯ ಸರ್ಕಾರ ಅದನ್ನ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ಇದು ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಹಾಗಾಗಿ ಸಾರ್ವಜನಿಕರಲ್ಲೂ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿದೆ. ರಾಜ್ಯ ಸರ್ಕಾರ ಯಾಕೆ ಹೀಗೆ ಮಾಡ್ತಿದೆ, ಅಸ್ಪಷ್ಟ ಮಾಹಿತಿ ಯಾಕೆ ಕೊಡ್ತಿದೆ ಅನ್ನುವಂಥದ್ದು, ಯಾಕೆ ಮುಚ್ಚಿಡ್ತಿದೆ ಮಾಹಿತಿ ಅನ್ನುವಂಥದ್ದು ಕೂಡ ಅನುಮಾನ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಸೂದ್, ಧನ್ಯವಾದ. ರಾಜ್ಯ ಸರ್ಕಾರ ಇದರಲ್ಲಿ ಮುಚ್ಚಿಡುವಂಥದ್ದೇನಿಲ್ಲ. ಇನ್ಫ್ಯಾಕ್ಟ್ ಮುಚ್ಚಿಟ್ಕೊಂಡಷ್ಟು ಇವ್ರಿಗೆ ತೊಂದರೆ ಜಾಸ್ತಿ. ಇವರು ಕರೆಕ್ಟಾಗಿ ನಂಬರ್ಗಳನ್ನ ಹೇಳ್ಕೊಂಡು ಏರಿಯಾ ವೈಸ್ ಹಂಚಿಕೆ ಮಾಡಿಕೊಂಡು ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡ್ರೆ ಇವ್ರಿಗೆ ಒಳ್ಳೆಯದು. ಅದನ್ನು ಬಿಟ್ಟು ಬ್ರಿಟನ್ ಕೊರೋನಾ ವೈರಸ್ ನಂಬರ್ಗಳನ್ನ ಇವರು ಮುಚ್ಚಿಟ್ಕೊಳ್ಳೋದ್ರಿಂದ ಸರ್ಕಾರಕ್ಕೆ ಯಾವ ಉಪಯೋಗನೂ ಇಲ್ಲ. ಹಾಗೆ ಮಾಡಲಿಕ್ಕಿಲ್ಲ ಅಂತ ಅನಿಸುತ್ತೆ.